ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮದು ಪೂಜಾ ರೂಮು ಮತ್ತು ಡೈನಿಂಗ್ ಹಾಲ್ ತನಕ ನಿಮಗೆಲ್ಲದು ನಾನು ಹೇಳಿದ್ದೇನೆ, ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇನ್ನು ಉಳಿದಂತೆ ಅಂದರೆ ಮುಂದಿನ ಭಾಗವಾಗಿ ಇನ್ನು ಕಿಚನ್ ಇದೆ, ಬಾತ್ರೂಮ್ ಇದೆ ಮತ್ತು 2 ರೂಮ್ ಕೂಡ, ಆಮೇಲೆ ಯುಟಿಲಿಟಿ ಕೂಡ ಇದೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ನನಗೆ ಗೊತ್ತಿದ್ದಷ್ಟು. ಬನ್ನಿ ಸ್ಟಾರ್ಟ್ ಮಾಡುವ. ಇದು ನಮ್ಮದು ಎಂಟ್ರೆನ್ಸು, ಕಿಚನ್ನಿಗೆ ಹೋಗುವಾಗ ಒಂದು ಎಂಟ್ರೆನ್ಸ್ ಇದೆ. ಇಲ್ಲಿ ಒಂದು ವಿಂಡೋ ಕೂಡ ನಾವು ಅಂದರೆ ಡೈನಿಂಗ್ ಹಾಲಿಗಂತ ಒಂದು ವಿಂಡೋ ಇಟ್ಕೊಂಡಿದ್ದೀವಿ. ಅದು ಕೆಳಗಡೆ ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಬಾಕ್ಸ್ ಅಂದರೆ ಒಂದು UPS-ಗೆ ಮತ್ತು ಒಂದು ಈ ಕಡೆ ಒಂದು ಸ್ಟೋರೇಜ್ಗೆ ಏನಾದರೂ ಇಟ್ಕೊಳ್ಬೋದು ಅಂತ 2 ಬಾಕ್ಸ್ ಟೈಪ್. ಇಲ್ಲಿ ನೋಡಿ ತೋರಿಸ್ತೇನೆ. ಇದೇನಾದರೂ ಐಟಮ್ಸ್ ಇಟ್ಕೊಳ್ಳಿಕ್ಕೆ ಅಂತೇಳಿ ಈ ಟೈಪ್ ಬರ್ತದೆ. ಈ ಕಡೆ ಬಂದರೆ ನಮ್ಮದು ಇದು UPS ಇಡಲಿಕ್ಕೆ, UPS ಪಾಯಿಂಟ್ ಅಂತ. ನಾವು ಅಮ್ರಾನ್ ಬ್ಯಾಟ್ರಿ ಮತ್ತು ಇನ್ವರ್ಟರ್ ಯೂಸ್ ಮಾಡ್ತಾಯಿದ್ವಿ. ಚೆನ್ನಾಗಿದೆ ಬ್ಯಾಕಪ್ ಮಾತ್ರ. ಈ ಟೈಪ್ ಬರ್ತದೆ ನೋಡಿ. ಇಲ್ಲಿ ಮೇಲ್ಗಡೆ ಒಂದು ನಾವು ಪಾಟ್ ಇಟ್ಕೊಂಡಿದ್ವಿ ಈ ನೀರೆಲ್ಲ ಕುಡಿಯೋಕ್ಕೆ. ಬೇಸಿಗೆಲೆಲ್ಲ ತುಂಬ ಒಳ್ಳೆ ಆಗ್ತದೆ, ಅಂದರೆ ಫ್ರಿಜ್ ಥರನೇ ಇರ್ತದೆ, ಹೆಲ್ದಿಯಾಗಿರ್ತದೆ ಅಂತೇಳಿ ಇದು ಯೂಸ್ ಮಾಡ್ತಾಯಿದ್ವಿ. ಇಲ್ಲೊಂದು ಪಾಯಿಂಟ್ ಇಟ್ಕೊಂಡಿದ್ದೀವಿ, ಪ್ಲಗ್ ಪಾಯಿಂಟ್, ಏನಕ್ಕಾದ್ರೂ ಬೇಕಾಗ್ತದೆ ಅಂಥೇಳಿ. ಆಮೇಲೆ ಅದಕ್ಕೆ ಟಚ್ ಆಗಿ ನೋಡಿ ಒಂದು ಪ್ಯಾನಲ್ ಮಾಡಿಸಿದ್ದೀವಿ. ಇದು ನಮ್ಮದು ಕಿಚನ್ನಿಗೆ, ಓಪನ್ ಕಿಚನ್ ನಮ್ಮದು. ಈ ಟೈಪ್ ಬರ್ತದೆ ನೋಡಿ. ಇದಕ್ಕೊಂದು ಪ್ಯಾನಲ್ ಮಾಡ್ತೀವಿ, ವಾಲ್ ಪ್ಯಾನಲ್ ಮಾಡಿಸಿದ್ದೀವಿ. ಈ ಟೈಪಿಗೆ ಏನಾದರೂ ಐಟಮ್ಸ್ ಕೂಡ ಇಡ್ಬೋದು ನೋಡಿ. ಸೇಮ್ ಅದು 1 ವೋಲ್ಟ್ ಸ್ಪಾಟ್ಲೈಟ್ ಯೂಸ್ ಮಾಡಿದ್ದು ಈ ಟೈಪ್ ನೋಡಿ. ಇಲ್ಲಾಂದ್ರೆ ಐಟಮ್ ಇಟ್ಕೊಂಡು ಇದು ಮಾಡ್ಬೋದು. ಸೇಮ್ ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದು ಈ ಟೈಪ್. 2 ಹ್ಯಾಂಗಿಂಗ್ ಲೈಟ್ ಕೂಡ, ಇದು ಆನ್ಲೈನಲ್ಲೇ ತರಿಸಿದ್ದು. ಈ ಟೈಪಾಗಿ ಬರ್ತದೆ ನೋಡಿ. ಇದು ಎಂಟ್ರೆನ್ಸ್ ನಮ್ಮದು. ಡೈನಿಂಗಿಂದ ಈ ಕಡೆ ಬಂದರೆ ಇದು ಎಂಟ್ರೆನ್ಸ್. ಇದು ಟೋಟಲಾಗಿ ಈ ಟೈಪ್ ಬರ್ತದೆ. ಇದು ಕೂಡ ನೋಡಿ, ಇದು ಬ್ರೇಕ್ಫಾಸ್ಟ್ ಕೌಂಟ್ರ್ ಟೈಪು. ಇದು ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದು, ಮೋಲ್ಡಿಂಗ್ ಮಾಡಿ ನೋಡಿ. ಈ ಟೈಪ್ ಮೋಲ್ಡಿಂಗ್ ಮಾಡಿಬಿಟ್ಟು ಕೆಳಗಡೆನೂ ಮೇಲ್ಗಡೆನೂ 2 ಕಡೆನೂ ಹಾಕಿದ್ವಿ. ಇದಂದರೆ ಕಿಚನಿಗೆ ಹೆಚ್ಚಾಗಿದ್ದ ಇದನ್ನು ಇಲ್ಲಿ ಯೂಸ್ ಮಾಡಿದ್ವಿ ನೋಡಿ. ಕಿಚನ್ ಒಳಗಡೆ ಅಂದರೆ ಟೋಟಲಾಗಿ ಈ ಟೈಪ್ ಬರ್ತದೆ ನೋಡಿ. ಮೇಲ್ಗಡೆ ಅಂದರೆ ಫುಲ್ ಲಾಫ್ಟ್ ಮಾಡಿದ್ವಿ ನಾವು. ಓಪನ್ ಕಿಚನ್ ಆದ್ದರಿಂದ ಎಲ್ಲೂ ಬಿಟ್ಕೊಂಡಿಲ್ಲ, ಫುಲ್ಲಾಗಿ L ಶೇಪಾಗಿ ಲಾಫ್ಟ್ ಕೊಟ್ಟಿದ್ದೇವೆ. ಸೇಮ್ ಇಲ್ಲೂ ಕೂಡ ವೈಟ್ ಮತ್ತು ಗ್ರೇ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ ನೋಡಿ. ಈ ಟೈಪು ಟೋಟಲಿ. ಕೌಂಟರ್ ಟಾಪ್ ಕೂಡ ನಮ್ಮದು, ಕೌಂಟರ್ ಟಾಪ್ ಕೂಡ L ಶೇಪೇ ಬರ್ತದೆ. ಅದು ಮೇಲ್ಗಡೆ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದು ನಾವು ನೋಡಿ. ಆಮೇಲೆ 2 ವಿಂಡೋ ಯೂಸ್ ಮಾಡ್ಕೊಂಡಿದ್ದೀವಿ ನೋಡಿ. ಬ್ಲ್ಯಾಕ್ ಗ್ರಾನೈಟ್ ಈ ಟೈಪ್ ಬರ್ತದೆ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಬ್ಲ್ಯಾಕೇ ಯೂಸ್ ಮಾಡ್ತಾರೆ. ಇವಾಗೆಲ್ಲ ಟ್ರೆಂಡಿಯಾಗಿ ಒಂದು ವೈಟ್ ಯೂಸ್ ಮಾಡ್ತಾರೆ, ಕ್ವಾಡ್ಸ್ ಅಂತ ಯೂಸ್ ಮಾಡ್ತಾರೆ ನೋಡಿ. ಈ ಟೈಪಾಗಿ ಬರ್ತದೆ ನೋಡಿ. ಇಲ್ಲಿ ಒಂದು ಪ್ಲಗ್ ಪಾಯಿಂಟ್ ಇಟ್ಕೊಂಡಿದ್ದೀವಿ, ಒಂದು ಮಿಕ್ಸಿಗೆ ಅಥವಾ ಬೇರೆ ಏನಕ್ಕಾದರೂ, ಗ್ರೈಂಡರ್ ಅಥವಾ ಮಿಕ್ಸಿಗೆ, ಸಣ್ಣ ಗ್ರೈಂಡರ್ ಬರ್ತದಲ್ಲ ಅದಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಈ ಕಡೆ ಬಂದರೆ ನಮ್ಮದು ಸ್ಟವ್, ನಾವು ಹೊರಗಡೆ ಸ್ಟವ್ ಇಟ್ಕೊಂಡಿದ್ವಿ. ಇಲ್ಲಿ ಮತ್ತು ಮೇಲ್ಗಡೆ ಅಂದರೆ ಚಿಮ್ನಿಗೆ ಆಲ್ರೆಡಿ ಪ್ರಾವಿಷನ್ ಇಟ್ಕೊಂಡಿದ್ವಿ. ಕಟ್ ಮಾಡಿ ಹಾಕಿದರೆ ಆಯಿತು. ಮೇಲ್ಗಡೆ ಕೂಡ ವಾಲ್ ಕೂಡ ಹೋಲ್ ಮಾಡಿ ಪೈಪ್ ಹಾಕಲಿಕ್ಕೆಲ್ಲ ರೆಡಿ ಇಟ್ಟಿದ್ದೇವೆ, ಹಾಕ್ಕೊಳ್ಬೋದು. ಆಮೇಲೆ ಹೀಗೆ ಬರ್ತದೆ ನೋಡಿ. ಟೋಟಲಾಗಿ ನಾವು ಪ್ರೊಪೈಲ್ ಹ್ಯಾಂಡ್ಲು ಯೂಸ್ ಮಾಡಿದ್ದು. ಇದು ನಮಗೆ ವಾಟರ್ ಪ್ಯೂರಿಫೈರ್ಗೆ ಅಂತ ಇಲ್ಲೊಂದು ಪ್ರಾವಿಷನ್ ಇಟ್ಕೊಂಡಿದ್ವಿ, ಹಾಕಿಲ್ಲ. ಅದು ಹಾಕ್ಲಿಕ್ಕೆ ಬಾಕಿ ಇದೆ. ಅದು ಇಲ್ಲಿ ಪ್ಲಗ್ ಅದಕ್ಕೆ ಅಂತ ಇಟ್ಟಿದ್ದು. ಆಮೇಲೆ ಇಲ್ಲಿ ಬಂದರೆ ಇದು ಟ್ಯಾಪು ಜಾಗ್ವಾರ್ ಅವ್ರದ್ದು. ಇಲ್ಲಿ ಒಂದು ಪ್ಲೇಟ್ ಡ್ರೈಯರ್ ಅಂತ ಎಮರ್ಜೆನ್ಸಿಗೆಲ್ಲ ತೊಳೆದು ಇಡಲಿಕ್ಕೆ. ಇದು ಬ್ಲ್ಯಾಕ್ ಸಿಂಕು, ಇದು ಕಾರ್ಡ್ಸ್ ಕೂಡ. ಇದು ನಮ್ಮದು ಪ್ಲೇಟ್ ಡ್ರೈಯರ್. ನಮಗೆ ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಈ ಟೈಪ್ ಬರ್ತದೆ ನೋಡಿ. ಈ ಪ್ಲೇಟೆಲ್ಲ ತೊಳೆದು ಹಾಗೆ ಇಡ್ಬೋದು. ಕೆಳಗಡೆ ನೀರೆಲ್ಲ ಇದರಲ್ಲಿ ಬೀಳ್ತದೆ ನೋಡಿ, ಇಲ್ಲಿ ಕಲೆಕ್ಟ್ ಆಗ್ತದೆ. ಅದನ್ನು ಆಮೇಲೆ ನಾವು ಚೆಲ್ಬಿಟ್ಟು ಮೇಲ್ಗಡೆ ಹಾಗೆ ರಿಟರ್ನ್ ವಾಪಸ್ ಹಾಕ್ಕೊಳ್ಬೋದು. ಇದೆಲ್ಲ ಮಾಡಿಕೊಂಡು ಸ್ವಲ್ಪ ಈಸಿ. ಅಂದರೆ ಎಮರ್ಜೆನ್ಸಿ ಪ್ಲೇಟೆಲ್ಲ ಕೆಳಗಡೆ ಇಡುವಂಥ ಅವಶ್ಯಕತೆ ಇಲ್ಲಲ್ಲ, ಮೇಲ್ಗಡೆ ತೊಳೆದು ಇಡ್ಬೋದು ಅಂಥೇಳಿ ಅದೊಂದು ಮಾಡಿದ್ದೀನಿ. ಈ ಟೈಪಾಗಿ ಕೆಳಗಡೆ ಹಾಕಿದರೆ ಆಯಿತು. ಮತ್ತೆಲ್ಲ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀನಿ. ಇದು ಹಿಂಚಸ್ ಎಲ್ಲ ಸಾಫ್ಟ್ ಹಿಂಚಸ್. ಅದು ಕಿಚನಿಗೆ ಅದನ್ನೇ ಯೂಸ್ ಮಾಡಬೇಕು, ಅಂದರೆ ನಾವು ಎನಿ ಟೈಮ್ ಯೂಸ್ ಮಾಡ್ತೇವಲ್ಲ, ಹಾಗಾಗಿ. ಇದು ನೋಡಿ, ಇಲ್ಲಿ ಒಂದು ಸ್ಪೈಸ್ ರ್ಯಾಕ್ ಅಂತ ನಾವು ಸ್ಟವ್ವಿಗೆ ನಿಯರೆಸ್ಟಾಗಿ ಒಂದು ಮಾಡ್ಕೊಂಡಿದ್ದು. ಏನಾದರೂ ಈಗ ಟೀ ಪೌಡ್ರ್ ಅಥವಾ ಶುಗರ್ ಏನಾದರೂ ಎಮರ್ಜೆನ್ಸಿಗೆಲ್ಲ ಬೇಕಾಗ್ತದಲ್ಲ, ಅದೆಲ್ಲ ಇಲ್ಲಿ ಇಟ್ಕೊಳ್ಬೋದು ಕೆಳಗಡೆ ಎಲ್ಲ. ಇಲ್ಲಿ ನೋಡಿ, ಇದೆಲ್ಲ ಸಾಫ್ಟ್ ಕ್ಲೋಸ್ ಮಾಡಿದೆ. ಮತ್ತು ಈ ಕಡೆ ಬಂದರೆ ಇಲ್ಲಿ ಒಂದು ಕೂಡ, ಅಂದರೆ ಕರೆಕ್ಟಾಗಿ ಒಂದು ಲೈನ್ ಇರಲಿ ಅಂತ ಇಲ್ಲಿ ಒಂದು ಮಾಡಿದ್ದೇವೆ. ಇಲ್ಲಿ ಕೂಡ ಅಂದರೆ ಕಿಚನಲ್ಲಿ ಎಷ್ಟು ಸ್ಪೇಸ್ ಇದ್ದರೂ ಸಾಕಾಗಲ್ಲ, ಎಲ್ಲ ಕಡೆನೂ ಸ್ಟೋರೇಜ್ ಇಟ್ಕೊಳ್ಬೋದು. ಆಮೇಲೆ ಕೆಳಗಡೆ ಈ ಟೈಪ್ ಬರ್ತದೆ ನೋಡಿ. ನಾನು ನಿಮಗೆ ಸಿಂಕ್ ಕೆಳಗಿಂದ ತೋರಿಸ್ತೇನೆ ನೋಡಿ.
ಇಲ್ಲಿ ಏನು ಇಟ್ಕೊಂಡಿಲ್ಲ, ನಾವು ಡಸ್ಟ್ಬಿನ್ನೆಲ್ಲ ಇಡಲಿಕ್ಕಿದೆ, ಅದು ಅಲ್ಲಿ ಈ ಟೈಪ್ ಬರ್ತದೆ. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಒಂದು ಕಟ್ಲರಿ ಯೂಸ್ ಮಾಡಿದ್ದೇವೆ ನಾವು, ಇದು ಕಟ್ಲರಿ ಈ ಟೈಪ್ ಬರ್ತದೆ. ಕೆಳಗಡೆ ಒಂದು ತಾಲಿ ಯೂನಿಟ್ ನೋಡಿ, ಇದೆಲ್ಲ ಸಾಫ್ಟ್ ಕ್ಲೋಸು ಈ ಟೈಪ್ ಬರ್ತದೆ. ಇದು ನಮ್ಮ ಕಾರ್ನರ್ ಅಂದರೆ ನಮಗೆ ಎನಿ ಟೈಮ್ ಯೂಸ್ ಮಾಡೋದಲ್ಲ, ಇಲ್ಲಿ ಇಟ್ಟರೆ ಕಷ್ಟ ಆಗ್ತದೆ. ಯಾಕಂದರೆ ಕಾರ್ನರ್ ಯೂನಿಟ್ ಎಲ್ಲ ತೆಗೆಯೋದು ಹಾಕೋದು ಒಂದು ಸ್ವಲ್ಪ ಕಷ್ಟ. ಹಾಗಾಗಿ ರೇರ್ಲಿ ನಾವು ಏನು ಯೂಸ್ ಮಾಡ್ತೇವೆ ತುಂಬ ಕಡಿಮೆ, ಅದನ್ನೆಲ್ಲ ಇಲ್ಲಿ ಇಟ್ಕೊಳ್ಬೋದು ಅಂತ ಕಾರ್ನರ್ ಯೂನಿಟಲ್ಲಿ. ಈ ಕಡೆ ಬಂದರೆ ಒಂದು ಪ್ಲೈನ್ ಬಾಸ್ಕೆಟ್ ಯೂಸ್ ಮಾಡಿದ್ದೀವಿ ಈ ಟೈಪ್ ನೋಡಿ. ಅಲ್ಲಿ ಬಾಸ್ಕೆಟ್ ಎಲ್ಲ ತುಂಬ ಇದೆ ಬಿಡಿ, ಟ್ಯಾಂಡಮ್ ಬಾಸ್ಕೆಟು, ಆಮೇಲೆ ಬಾಟಲ್ ಪುಲ್ಔಟ್ ಎಲ್ಲ ಯೂಸ್ ಮಾಡ್ಕೊಳ್ಬೋದು ಈಗ ಆ ಕಡೆ ಈ ಕಡೆ ಎಲ್ಲ. ಇದು ಕೂಡ ಒಂದೊಂದು ತಾಲಿ ಯೂನಿಟ್ ಯೂಸ್ ಮಾಡಿದ್ದೀವಿ ನಾವು. ಟೋಟಲಿ ಈ ಟೈಪ್ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಲ್ಫ್ ಯೂನಿಟ್, ಏನಾದರೂ ಸಣ್ಣ ಪುಟ್ಟದು ಇಟ್ಕೊಳ್ಬೋದು ಅಂತ. ನಾವು ಪ್ರಾಪರ್ ರೋಸ್ ಹ್ಯಾಂಡ್ಲು ಯೂಸ್ ಮಾಡಿದ್ವಿ, ರೋಸ್ ಗೋಲ್ಡ್. ಇನ್ನು ಮೇಲ್ಗಡೆ ಇಲ್ಲಿ ಒಂದು ದೊಡ್ಡ ಸ್ಟೋರೇಜ್ ಇದೆ ನಮ್ಮದಲ್ಲಿ. ದೊಡ್ಡ ಪಾತ್ರೆ ಏನಾದರೂ ಇದ್ದರೆ ಬೇರೆ ತುಂಬ ಕಡಿಮೆ ತೆಗೆದು ಅಲ್ಲಿ ಇಡ್ಬೋದು. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಕೂಡ ಒಂದು ಸ್ಟೋರೇಜ್ ನಮ್ಮದು. ಇಲ್ಲಿ ಮೈಕ್ರೋವೇವ್ ಓವನ್ ಏನಾದರೂ ಇಡ್ಬೋದು ಅಂತೇಳಿ ಇಲ್ಲೊಂದು ಪ್ಲಗ್ ಪಾಯಿಂಟ್ ಇಟ್ಟು ಅಲ್ಲಿ ಒಂದು ಓಪನ್ ಇಟ್ಟಿದ್ದೇವೆ. ಆ ಕಡೆ ಕೂಡ ಒಂದು ಓಪನ್ ಇಟ್ಟಿದ್ದೇವೆ. ಒಂದು ಸಣ್ಣ ಮಿಕ್ಸಿ ಏನಾದರೂ ಇಟ್ಟರೆ ಎಮರ್ಜೆನ್ಸಿ ತೆಗಿಲಿಕ್ಕೆಲ್ಲ ಈಸಿ ಆಗ್ತದೆ ಓಪನಲ್ಲಿದ್ದರೆ ಅಂತೇಳಿ ಅಲ್ಲಿ ಇಟ್ಟಿದ್ದೇವೆ. ಆಮೇಲೆ ನಮ್ಮ ಮಿಡ್ಲಲ್ಲಿ ಫ್ರಿಜ್ ಬರ್ತದೆ ನೋಡಿ, ಈ ಟೈಪಾಗಿ ಫ್ರಿಜ್ ಬರ್ತದೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಮಾತ್ರ ಇಡ್ಬೋದು. ಟೋಟಲ್ ನೋಡಿ ಈ ಟೈಪ್ ಬರ್ತದೆ. ನಮ್ಮ ಕಿಚನಲ್ಲಿ ಸ್ಟೋರೇಜಿಗೆ ಏನೂ ಕಡಿಮೆ ಇಲ್ಲ ನೋಡಿ. ಇಲ್ಲಿ ಕೂಡ ನಾವು ಸ್ಟೋರೇಜ್ ಇಟ್ಕೊಳ್ಬೋದು ಈ ಟೈಪಾಗಿ. ಕೆಳಗೆ ಕೂಡ ಇದು ಲಾಂಗ್ ಆಗಿ ಒಂದೇ ಡೋರ್ ಮಾಡಿದ್ದು ನಾವು, ಸಿಂಗಲ್ ಡೋರ್ ಟೈಪ್ ಮಾಡಿ 2 ಡೋರ್ ಮಾಡಿ ಮಾಡಿಸಿದ್ದು ಈ ಟೈಪಿಗೆ ಬರ್ತದೆ ನೋಡಿ. ಟೋಟಲಾಗಿ ನೋಡಿ ಈ ಟೈಪಾಗಿ ಕಿಚನ್ ನಮ್ಮದು ಬರ್ತದೆ. ಮತ್ತು ಈಗ ಬಂದರೆ ನಿಮಗೆ ಸ್ಟೋರ್ ರೂಮ್ ತೋರಿಸ್ತೇನೆ. ಇದು ನಮ್ಮದು ಸ್ಟೋರ್ ರೂಮ್. ಇದು ಬನ್ನಿ ಸ್ಟೋರ್ ರೂಮ್ ಓಪನ್ ಮಾಡಿ ತೋರಿಸ್ತೇನೆ. ಇದು PUC ಡೋರ್ ನೋಡಿ. ಇದು ಇಲ್ಲಿ ಒಂದು ಸೆಲ್ಫ್ ಮಾಡಿಕೊಂಡು ಒಂದು 3 ಸ್ಟೆಪ್ ಆಗಿ ಸೆಲ್ಫ್ ಮಾಡಿಕೊಂಡು, ಅದೇನು ಕಡಪ ಹಾಕಿದ್ದು ಬೇರೆ ಏನಲ್ಲ ಅದು. ಇಲ್ಲಿ ಒಂದು ಸಣ್ಣದೊಂದು ವಿಂಡೋ ಇಟ್ಕೊಂಡಿದ್ದೇವೆ. ಇಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೇವೆ, ಆಲ್ರೆಡಿ ಇಟ್ಟಿದ್ದೇವೆ. ಬನ್ನಿ ನಿಮಗೇನೊಂದು ಯುಟಿಲಿಟಿ ತೋರಿಸ್ಲಿಕ್ಕಿದೆ. ಇದು ನಮಗೆ ಗ್ರೈಂಡರಿಗೆ ಅಂತ ಇಟ್ಟಿದ್ದು, ಅದು ಈ ಸ್ಟ್ಯಾಂಡಿಂಗ್ ಗ್ರೈಂಡರ್ ಬರುತ್ತಲ್ಲ ಅದಕ್ಕಂತೇಳಿ ಒಂದು ಇಟ್ಕೊಂಡಿದ್ದೀವಿ. ಹಾಗೆ ನೋಡಿ ಬನ್ನಿ, ಈಗ ನಾನು ಯುಟಿಲಿಟಿ ತೋರಿಸಿ. ಇದು ನೋಡಿ ವುಡ್ ವಿಂಡೋ ನಮ್ಮದು, ಈ ಮರದ ಹಲಗೆಯಲ್ಲೇ ಮಾಡಿದ್ದು, ಇಲ್ಲೇ ಕಾರ್ಪೆಂಟ್ರ್ ಅವ್ರು ಮಾಡಿಕೊಟ್ಟಿದ್ದು. ಅಂದರೆ ಹೊರಗಡೆ ಎಲ್ಲ ಸ್ಟ್ರಾಂಗ್ ಆಗಿ ಇರಲಿ ಅಂತೇಳಿ ಈ ಟೈಪ್ ಬರ್ತದೆ. ಬನ್ನಿ ಇದು ನಮ್ಮದು ಯುಟಿಲಿಟಿ. ಇದು ಇಲ್ಲೊಂದು ಕೌಂಟ್ರ್, ಅಂದರೆ ಒಂದು ಹಳೆದೊಂದು ಕಡಪ ಇತ್ತು, ಅದನ್ನು ಅಲ್ಲಿ ನಾವು ಫಿಕ್ಸ್ ಮಾಡಿದ್ದು. ಕೆಳಗಡೆ ಏನಾದರೂ ಡಸ್ಟ್ಬಿನ್ ಏನಾದರೂ ಇಟ್ಕೊಳ್ಬೋದು. ನಮ್ಮ ಓಲ್ಡ್ ಗ್ಯಾಸ್ ಕೂಡ ಇಲ್ಲೇ ಇಟ್ಟಿದ್ದೇವೆ, ನಮ್ಮ ಅಮ್ಮನಿಗೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಟೋಟಲಾಗಿ ಈ ಟೈಪ್ ಬರ್ತದೆ. ಇಲ್ಲಿ ಒಂದು ಸ್ವಿಚ್ ಪಾಯಿಂಟ್ ಇಟ್ಟಿದ್ದೇವೆ. ಆಮೇಲೆ ಇದು ವಾಷಿಂಗ್ ಮಿಷಿನಿಗಂತ ವಾಷಿಂಗ್ ಮಿಷಿನ್ ಪಾಯಿಂಟು, ಮತ್ತು ಅದಕ್ಕೆ ಡ್ರೈನೇಜ್ ಹೋಗಲಿಕ್ಕೆ ಎಲ್ಲದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ನಮ್ಮದು ಗ್ಯಾಸ್ ಕೂಡ ಹೊರಗೆ ಈ ಟೈಪ್ ಹೋಲ್ ಮಾಡಿ ಹಾಕ್ಕೊಂಡಿದ್ದು. ಈ ಕಡೆ ಬಂದರೆ ಏನಾದರೂ ದೊಡ್ಡ ಪಾತ್ರೆ ಏನಾದರೂ ತೊಳಿಲಿಕ್ಕೆ ಅಂತೇಳಿ ಉಳಿದು ಟೈಲ್ಸ್ ಎಲ್ಲ ಇದ್ದಿತ್ತಲ್ಲ, ಅದನ್ನು ವಾಲಿಗೆ ಹಾಕಿಬಿಟ್ಟು ಇಲ್ಲಿ ಒಂದು ಮಾಡ್ಕೊಂಡಿದ್ದೀವಿ ಟ್ಯಾಪ್ ಇಟ್ಕೊಂಡು. ಆಮೇಲೆ ಇಲ್ಲಿ ಒಂದು ಗಾಳಿ ಬರಲಿಕ್ಕೆ ಮೆಸ್ ದೊಡ್ಡದಾಗಿ ಇದು ಮಾಡಿಬಿಟ್ಟು ಮಾಡಿದ್ದೀವಿ ನೋಡಿ. ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತೇಳಿ ಈ ಟೈಪ್ ಮಾಡಿದೆ. ಮೇಲ್ಗಡೆ ಕೂಡ ಒಂದು ಸಜ್ಜೆ ಇದೆ, ಇಲ್ಲಿ ಕೂಡ ಏನಾದರೂ ಇಟ್ಕೊಳ್ಬೋದು ನೋಡಿ. ಈ ಟೈಪ್ ಬರ್ತದೆ. ಹಾಗೆ ಇದು ನಮ್ಮದು ಹೊರಗಡೆ ಹೋಗಲಿಕ್ಕೆ ಇದೊಂದು ಮೆಟಲ್ ಡೋರ್. ಇದು ಈ ಟೈಪ್ ಬರ್ತದೆ ನೋಡಿ. ಕೆಳಗಡೆ ಫುಲ್ ಕ್ಲೋಸ್ ಮಾಡಿ ಮೇಲ್ಗಡೆ ಮೆಸ್ ಟೈಪ್ ಮಾಡಿ ಮಾಡ್ತಾರೆ ನೋಡಿ. ಇಲ್ಲಿ ಕೂಡ ಒಂದು 5 ಸ್ಟೆಪ್ ಇದೆ, ಈ ಬ್ಯಾಕ್ ಸೈಡ್ ಹೋಗಲಿಕ್ಕೆ ಅಂತ ಮಾಡ್ಕೊಂಡಿದ್ದು. ಇದಿಷ್ಟ ಆಯ್ತಲ್ಲ ನೋಡಿ. ನಾನು ನಿಮಗೆ ಇನ್ನು ಬಾತ್ರೂಮ್ ಮತ್ತು ರೂಮ್ಸ್ ತೋರಿಸ್ತೇನೆ ಬನ್ನಿ. ಇಲ್ಲಿ ಡೈನಿಂಗಿಂದ ಹಿಂಗೆ ಹೋದರೆ ನಮಗಲ್ಲಿ ಮಾಸ್ಟರ್ ಬೆಡ್ರೂಮು, ಬಾತ್ರೂಮ್ ಮತ್ತು ಇನ್ನೊಂದು ರೂಮ್ ಕೂಡ ಸಿಗ್ತದೆ. ಇಲ್ಲಿ ಒಂದು ಪ್ಯಾನಲ್ ಕೂಡ ಮಾಡ್ಕೊಂಡಿದ್ದೀವಿ ಓಪನ್ಗೆ ಆಗಿ. ಅಲ್ಲೊಂದು ದೊಡ್ಡ ಸ್ಪೇಸಿಯಸ್ ಆಗಿತ್ತು, ಅದಕ್ಕೆ ಒಂದು ಮಾಡಿದ್ದು. ಅಲ್ಲೇ ಟರ್ನ್ ಆಗಿ ಬಂದರೆ ನಮ್ಮದು ಇದು ಹ್ಯಾಂಡ್ ವಾಶ್.
ಅಲ್ಲಿ ಡೈನಿಂಗ್ ಟೇಬಲ್ ಇರೋದ್ರಿಂದ ಇಲ್ಲಿ ಹ್ಯಾಂಡ್ ವಾಶಿಗೆ ಹತ್ತಿರ ಆಗ್ತದೆ ಅಂತೇಳಿ ಇಲ್ಲಿ ಹ್ಯಾಂಡ್ ವಾಶ್ ಇಟ್ಟಿದ್ದೇವೆ. ಒಂದು ಮಿರರ್ ಹಾಕಿಬಿಟ್ಟು ಮೇಲ್ಗಡೆ ಲೈಟ್ ಹಾಕಿಬಿಟ್ಟು ಒಂದು ಟೇಬಲ್ ಟಾಪಾಗಿ ಅಂದರೆ ಬ್ಲ್ಯಾಕ್ ಅದೇ ಸೇಮ್ ಬ್ಲ್ಯಾಕ್ ಗ್ರಾನೈಟ್ ಹಾಕಿಬಿಟ್ಟು ಮಾಡಿದ್ದೀವಿ ನೋಡಿ. ಈ ಥರ ಉದ್ದ ಇಟ್ಟು ಮಾಡಿದ್ದೀವಿ, ಆ ಕಡೆ ಏನಾದರೂ ಐಟಮ್ ಇಡ್ಬೋದಲ್ಲ ಅಂಥೇಳಿ. ಸೇಮ್ ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ, ಅಂದರೆ ನೆಲದಿಂದ ಸ್ವಲ್ಪ ಹೈಟಾಗಿ ಮಾಡಿದ್ವಿ. ಮತ್ತು ನೀರು ಗೀರು ಏನು ಇದಾಗಬಾರ್ದು ಅಂಥೇಳಿ ನೋಡಿ ಈ ಟೈಪ್ ಬರ್ತಿದೆ. ವಾಲಿಗೆ ಕೂಡ ಟೈಲ್ಸ್ ಹಾಕಿದ್ವಿ, 4x2 ಟೈಲ್ಸ್ ಯೂಸ್ ಮಾಡಿದ್ದು. ಇದು ಟ್ಯಾಪ್ ಜಾಗ್ವಾರ್ ಅವರದ್ದೇ. ಟೋಟಲಾಗಿ ಈ ಟೈಪ್ ಬರ್ತದೆ. ಇಲ್ಲಿ ಒಂದು ಟವಲ್ ಹೋಲ್ಡ್ರ್ ಮತ್ತು ಆ ಕಡೆ ಒಂದು ಬ್ರಷ್ ಸ್ಟ್ಯಾಂಡ್ ಅಂತ ಮಾಡಿದ್ದೀವಿ. ಇಲ್ಲಿ ಒಂದು ಮೇಲ್ಗಡೆ ಒಂದು ಬಾರ್ಡರ್ ಮಾಡಿದ್ದೀವಿ ಬ್ರೌನ್ ಕಲರ್, ಅಂದರೆ ಬ್ರೌನ್ ಕಲರ್ ಒಂದು ಉಳಿದಿತ್ತು ಪೇಂಟು, ಹಾಗಾಗಿ ಆ ಕಡೆ ಒಂದು ಬ್ರೌನ್ ಕಲರ್ ಕೊಟ್ಟಿದ್ದು, ಬೇರೆ ಏನಿಲ್ಲ. ಹಾಗೆ ನೀವು ಈ ಕಡೆ ಬಂದು ಅದೇ ಬಾತ್ರೂಮಿಗೆ ಹೋಗುತ್ತಲ್ಲ ಅದಕ್ಕೆ ಅಲ್ಲಿ ಇದು ಮಾಡಿದ್ದು. ಈ ಕಡೆ ಬಂದು ನೋಡಿ ಅಲ್ಲಿ ಬಾತ್ರೂಮ್ ಅದು. ಇದು PVC ಡೋರ್ ಯೂಸ್ ಮಾಡಿದ್ದು ನಾವು, ಮತ್ತು ಬಜೆಟ್ ನೋಡ್ಕೊಂಡು ಮಾಡಿದ್ರಿಂದ ಡೋರೆಲ್ಲ ಜಾಸ್ತಿ ಇದು ಮಾಡಲಿಲ್ಲ, ಒಳಗಡೆದೆಲ್ಲ PVC ಡೋರೇ ಯೂಸ್ ಮಾಡಿದ್ವಿ. ಟೋಟಲಾಗಿ ಒಂದು ಬಾತ್ರೂಮ್ ಈ ಟೈಪಾಗಿ ಬರ್ತದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬಾತ್ರೂಮ್ ಮಾಡಿದ್ದು ನೋಡಿ ಈ ಟೈಪ್ ಬರ್ತದೆ. ಅಂದರೆ 3 ವಾಲಿಗೆ ವೈಟ್ ಯೂಸ್ ಮಾಡಿದ್ದೀವಿ, ಒಂದು ವಾಲಿ ಮಾತ್ರ ಬ್ಲ್ಯಾಕ್ ಯೂಸ್ ಮಾಡಿದ್ದು. ಈ ಟೈಪ್ ಬರ್ತದೆ. ಫಿಟ್ಟಿಂಗ್ಸ್ ಎಲ್ಲ ನಾವು ಜಾಗ್ವಾರ್ ಯೂಸ್ ಮಾಡಿದ್ದು, ಟ್ಯಾಪ್ ಎಲ್ಲ. ಬನ್ನಿ ಒಳಗಡೆ ಹೋಗುವ. ನೋಡಿ ಇದು ಮಿಕ್ಸರ್, ಇದು ವಾಲ್ ಮಿಕ್ಸರು. ನಾನು ಫಸ್ಟ್ ಡೈವರ್ಟರ್ ಹಾಕಬೇಕು ಅಂದ್ಕೊಂಡಿದ್ದು, ಮತ್ತು ಬೇಡ ಅಂಥೇಳಿ ಮಿಕ್ಸರ್ ಯೂಸ್ ಮಾಡಿದ್ವಿ. ಇದು ಶವರು. ಆಮೇಲೆ ಒಂದು 15 ಲೀಟ್ರ್ ಗೀಝರ್ ಯೂಸ್ ಮಾಡಿದ್ದೆವು, ಕ್ರಾಂಪ್ಟನ್ ಅವರದ್ದು. ಹಾಗೆ ಬಂದರೆ ಇನ್ನೊಂದು ಎಕ್ಸಾಸ್ಟ್ ಫ್ಯಾನು, ಅದು ಯೂಸ್ ಮಾಡಲೇಬೇಕಂದ್ರೆ ಇಲ್ಲಿ ತುಂಬ, ಇಲ್ಲಾಂದರೆ ಸ್ಮೆಲ್ ತುಂಬ ಇದಾಗ್ತದೆ. ಹಾಗಾಗಿ ಅದು ಲೈಟಿಗೂ ಮತ್ತು ಅದಕ್ಕೆ ಒಂದೇ ಕನೆಕ್ಷನ್ ಕೊಡಬೇಕು. ಲೈಟ್ ಹಾಕಿದರೆ ಎಕ್ಸಾಸ್ಟ್ ಫ್ಯಾನ್ ರನ್ ಆಗಬೇಕು, ಆ ಟೈಪ್ ಮಾಡಬೇಕು. ಆಮೇಲೆ ಇದೊಂದು ಸ್ಟ್ಯಾಂಡು ರ್ಯಾಕ್ ಥರ ಮಾಡಿದ್ವಿ, ಅಂದರೆ ಐಟಮ್ ಶಾಂಪು ಏನಾದರೂ ಸೋಪ್ ಏನಾದರೂ ಇಟ್ಕೊಳ್ಬೋದು ಅಂತೇಳಿ. ನಮ್ಮ ನೋಡಿ ಟೈಲ್ಸ್ 10 ಫೀಟ್ ತನಕ ಹಾಕಿದ್ವಿ ನೋಡಿ. 4x2 ಟೈಲ್ಸ್ ಯೂಸ್ ಮಾಡಿದ್ದು. 10 ಫೀಟ್ ತನಕ ಹಾಕಿದರೆ ಸ್ವಲ್ಪ ಕ್ಲೀನ್ ಇರ್ತದೆ ಅಂತೇಳಿ, ಏನೋ ಕ್ಲೀನ್ ಮಾಡಲಿಕ್ಕೆ ಮೇಂಟೈನ್ಸ್ ಮಾಡಲಿಕ್ಕೆ ಒಳ್ಳೆ ಆಗ್ತದೆ ಅಂತೇಳಿ 10 ಫೀಟ್ ತನಕ ಹಾಕಿದ್ವಿ. ಮತ್ತು ನೋಡ್ಲಿಕ್ಕೆ ಕೂಡ ಲುಕ್ ವೈಸ್ ಚೆಂದ ಕಾಣ್ತದೆ. ಆಮೇಲೆ ನಮ್ಮದು ಇದು ಕಮೋಡ್ ಮಾತ್ರ ನಾವು ಹಿಂಡ್ವೇರ್ ಯೂಸ್ ಮಾಡಿದ್ವಿ, ಜಾಗ್ವಾರಲ್ಲ. ನೋಡಿ ಇನ್ನೊಂದು ನಮ್ಮದು ಹ್ಯಾಂಡ್ ವಾಶು. ಆ ಕಡೆ ಒಂದು ಹ್ಯಾಂಡ್ ವಾಶ್ ಇಟ್ಟಿದ್ದೀವಿ, ಈ ಕಡೆ ಒಂದು ಇಟ್ಕೊಂಡಿದ್ದೀವಿ ನೋಡಿ, ಅಲ್ಲಿ ಒಂದಿದೆ. ಮತ್ತು ಒಳಗಡೆ ಒಂದು ಇಟ್ಕೊಂಡಿದ್ದೀವಿ, ಅಂದರೆ ಸ್ನಾನ ಮಾಡಿದ ಮೇಲೆ ಹೆಂಗೆ ಕಾಣಿಸ್ತೀನಿ ಅಂತ ನೋಡಬೇಕಲ್ಲ, ಅದಕ್ಕಾಗಿ ಒಂದು ಇಟ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಇದು ಜಾಗ್ವಾರ್ ಅವ್ರದ್ದೇ ಕೂಡ ಅದು. ಇಲ್ಲಿ ಒಂದು ರಬ್ ಸ್ಟೋನ್, ಅಂದರೆ ಕಾಲಲ್ಲಿ ಉಜ್ಕೊಳ್ಳಿಕ್ಕೆ ಅಂತ ಒಂದು ರಬ್ ಸ್ಟೋನ್ ಯೂಸ್ ಮಾಡಿದ್ದೀವಿ. ಇದಿಷ್ಟು ನಮ್ಮದು ಬಾತ್ರೂಮ್ ಇದು. ಇದೀಗ ಬನ್ನಿ ನಾನು ನಿಮಗೆ ರೂಮ್ಸ್ ತೋರಿಸ್ತೇನೆ. 2 ರೂಮ್ ಇದೆ. ಇದು 2 ರೂಮು. ಇದೊಂದು ಸಣ್ಣ ರೂಮ್ ಇದೆ ಆ್ಯಕ್ಚುಲಿ. ಇದು ಇವಾಗ ನಮ್ಮ ಅಮ್ಮ ಇದ್ದಾರೆ, ಹಾಗಾಗಿ ಇದು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಅವರಿಗೆ ಅಂತ ಮಾಡಿದ್ದು ನೋಡಿ, ಈ ಟೈಪಾಗಿ ಬರ್ತಿದೆ. ಇದು ಫ್ಲಶ್ ಡೋರ್. ಇದು ಸೇಮ್ 2 ಡೋರ್ ಕೂಡ ಫ್ಲಶ್ ಯೂಸ್ ಮಾಡಿದ್ದೀವಿ. ಸೇಮ್ ನಿಮ್ಗೆ ಆ ಕಡೆ ತೋರಿಸಿದ್ನಲ್ಲ ಅದೇ ಯುರೋಪ ಲಾಕ್ ಯೂಸ್ ಮಾಡಿದ್ದು. ಇದು ಮಾಸ್ಟರ್ ಬೆಡ್ರೂಮ್. ಇದು ನೋಡಿ ತೋರಿಸ್ತೇನೆ ನಾನು ನಿಮಗೆ. ಇದು ನೋಡಿ ಡೋರ್ ಈ ಟೈಪ್ ಬರ್ತದೆ ಡಿಸೈನು. ಇದೊಂದು 3,500 ರೂಪಾಯಿ ಬೀಳ್ತದೆ ಅಷ್ಟೇ ಅದಕ್ಕೆ ಡೋರಿಗೆ. ಸೇಮ್ 2 ಡೋರ್ ಕೂಡ ಸೇಮು. ಇನ್ನು ಒಳಗಡೆ ಹೋದರೆ ಈ ಟೈಪ್ ಬರ್ತದೆ ನೋಡಿ. ಇಲ್ಲಿ ವಾರ್ಡ್ರೋಬ್ ಮತ್ತು ಒಂದು ಡ್ರೆಸ್ಸಿಂಗ್ ಯೂನಿಟು, ಆಮೇಲೆ ಒಂದು ಕಾಟ್ ಇಟ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ಮೇಲ್ಗಡೆ ಲಾಫ್ಟ್ ಎಲ್ಲ ಮಾಡಿದ್ದೀವಿ. ಇಲ್ಲಿ ಟೋಟಲ್ ಹಾಕಿ ನೋಡಿ ಈ ಟೈಪ್ ಬರ್ತದೆ. ಇಲ್ಲಿ ಟೈಲ್ಸ್ ಕೂಡ ಅದೇ 4x2 ಟೈಲ್ಸ್ ಲಾಸ್ಟ್ ರೂಮಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಅದೇ ಟೈಲ್ಸನ್ನು ಇಲ್ಲಿ ಯೂಸ್ ಮಾಡಿದ್ವಿ. ನಾನು ಚೇಂಜಸ್ ಏನು ಮಾಡಿಲ್ಲ ನೋಡಿ, ಈ ಟೈಪ್ ಬರ್ತದೆ. ಆಮೇಲೆ ಇದೊಂದು ಕಾಟ್ ತಗೊಂಡಿದ್ವಿ. ಇದು 6 ಫೀಟ್ ಅಗಲ ಮತ್ತು 6.5 ಫೀಟು ಉದ್ದ ಬರ್ತದೆ. ಸ್ಟೋರೇಜ್ ಕಾಟ್ ಇದು. ಆಮೇಲೆ 2 ವಿಂಡೋ ಬರ್ತದೆ, ಆ ಕಡೆ ಒಂದು ಈ ಕಡೆ ಒಂದು. ಇಲ್ಲಿ ಒಂದು ಫೋಲ್ಡಿಂಗ್ ಟೇಬಲ್, ಇದೊಂದು ಮಾಡ್ಕೊಂಡು ತುಂಬ ಯೂಸ್ ಆಗ್ತದೆ ನೋಡಿ. ಜಾಗ ಕಡಿಮೆ ಆದರೂ ಫೋಲ್ಡ್ ಮಾಡಿ ಇಡ್ಬೋದು, ಇಲ್ಲಾಂದರೆ ಏನಾದರೂ ಬರೆಯೋಕೆ ಏನಾದರೂ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ಕಡೆ ಬಂದರೆ
ಇಲ್ಲೆಲ್ಲ ನೋಡಿ, ಇದು ಸೇಮ್ ಅದೇ ಫ್ಯಾನ್ ಯೂಸ್ ಮಾಡಿದ್ದೀವಿ, ಅಂದರೆ ಆಟೋಂಬರ್ಗ್ ಅವ್ರದ್ದೇ BLDC ಫ್ಯಾನ್ ಅದು. ಇದು ಲಾಫ್ಟ್ ನೋಡಿ, ಈ ಟೈಪ್ ಲಾಫ್ಟ್ ಬರ್ತದೆ ನಮ್ಮದು ಮೇಲ್ಗಡೆ, ಅಂದರೆ ಎಲ್ ಶೇಪಲ್ಲಿ ಲಾಫ್ಟ್ ಮಾಡಿದ್ದು, ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿ ಮಾಡಿದ್ವಿ ಇಲ್ಲಿ. ಸೇಮ್ ನಾವು ಕಿಚನಲ್ಲಿ ಯಾವ ಟೈಪ್ ಎಲ್ ಶೇಪಲ್ಲಿ ಮಾಡಿದ್ವಿ ಅದೇ ಟೈಪಲ್ಲಿ ಇಲ್ಲಿ ಎಲ್ ಶೇಪಲ್ಲಿ ಮಾಡಿದ್ವಿ ಲಾಫ್ಟನ್ನು. ಕೆಳಗಡೆ ಇದು ಸ್ಲೈಡಿಂಗು ವಾರ್ಡ್ರೋಬ್ ಮಾಡಿದ್ವಿ, ಡೋರು, ಅಂದರೆ ಜಾಗ ಕಡಿಮೆ ಅಲ್ಲ ಇದು ರೂಮು. ಕಾಟಲ್ಲಿ ಇಟ್ಟರೆ ಆಲ್ಮೋಸ್ಟ್ ಎಲ್ಲ ರೂಮ್ ಕೂಡ ಇಕ್ಕಟ್ಟಾಗ್ತದೆ, ಹಾಗಾಗಿ ಅದನ್ನು ಆಲ್ರೆಡಿ ನಾನು ಐಡಿಯಾ ಮಾಡಿ ಇಟ್ಟಿದ್ದೇನೆ ಸ್ಲೈಡಿಂಗೇ ಮಾಡಬೇಕಂತೇಳಿ. ಆಮೇಲೆ ಇಲ್ಲಿ ಒಂದು ಸ್ವಿಚಸ್, ಇನ್ನೇನು AC ಪಾಯಿಂಟು, ಅದಕ್ಕೆಲ್ಲ AC ಸ್ವಿಚಸ್ಸು, ಬೇರೆ ಎಲ್ಲ ಸ್ವಿಚಸ್ ಇಲ್ಲಿ ಬರ್ತದೆ. ಅದು 2 ವೇ ಸ್ವಿಚ್ ಅಲ್ಲಿ ಕೂಡ ಇದೆ. ಆಮೇಲೆ ಈ ಕಡೆ ಬಂದರೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ವಿ. ನಮ್ಮದು ಡ್ರೆಸ್ಸಿಂಗ್ ಯೂನಿಟಲ್ಲಿ ನಾನು ಡಬಲ್ ಡೋರ್ ಮಾಡಿದ್ದೀನಿ, ಅಂದರೆ ಒಂದು ಕ್ಲೋಸ್ ಆಗಿರ್ತದೆ. ಅದು ಒಂದು ಓಪನ್ ಮಾಡಿದ ಮೇಲೆ ಗ್ಲಾಸ್ ಕಾಣಿಸ್ತದೆ, ಅಂದರೆ ವಾಸ್ತು ಇದಕ್ಕೋಸ್ಕರ ಮಲಗಿದಾಗ ಗ್ಲಾಸ್ ಮಿರರ್ ಕಾಣಬಾರ್ದು ಅಂಥೇಳಿ ಈ ಟೈಪ್ ಮಾಡಿ ನೋಡಿ. ಇಲ್ಲಿ ತೋರಿಸ್ತೇನೆ ನಿಮಗೆ. ಇದೆ ಈ ಟೈಪ್ ತೆಗೆದ್ರೆ ಮಾತ್ರ ಗ್ಲಾಸ್ ಕಾಣಿಸ್ತದೆ, ಇನ್ನೊಂದು ತೆಗೆದ್ರೆ, ಇನ್ನೊಂದು ಡೋರ್ ತೆಗೆದ್ರೆ ಸ್ಟೋರೇಜ್ ಕಾಣಿಸ್ತದೆ. ಅದು ವಾಸ್ತು ಇದಕ್ಕೋಸ್ಕರ ಮಾಡಿದ್ದು ಡಬಲ್ ಡೋರು. ಈ ಟೈಪ್ ಕ್ಲೋಸ್ ಆಗ್ತದೆ ನೋಡಿ, ಈ ಟೈಪ್ ಕ್ಲೋಸ್ ಮಾಡ್ಬೋದು. ಅಂದರೆ ಹೊರಗಡೆಯಿಂದ ಕಾಣಿಸಲ್ಲ, ಮಿರರ್ ಕಾಣಿಸಲ್ಲ, ಇಲ್ಲಿ ಮಲಗಿದಾಗ ಏನು ಕಾಣಿಸೋದಿಲ್ಲ ಮಿರರು. ಆಮೇಲೆ ಇಲ್ಲಿ ಒಂದು ಲೈಟ್ ಇಟ್ಕೊಂಡಿದ್ದೀವಿ, 3 ವೋಲ್ಟ್ ಇದು ಯೂಸ್ ಮಾಡಿದ್ದು. ಆಮೇಲೆ ಕೆಳಗಡೆ ಒಂದು ಪ್ಲಗ್ ಪಾಯಿಂಟ್ ಕೂಡ ಇಟ್ಕೊಂಡಿದ್ವಿ, ಸ್ವಿಚ್ ಕೂಡ ಇಟ್ಕೊಂಡಿದ್ವಿ. ಮತ್ತು ಹೇರ್ ಡ್ರೈಯರ್ ಅಥವಾ ಹೇರ್ ಸ್ಟ್ರೈಟ್ನರ್ ಎಲ್ಲ ಯೂಸ್ ಮಾಡ್ಬೋದು ಅದಕ್ಕಂತ ಲೈಟ್ ಇಟ್ಕೊಂಡಿದ್ದೀವಿ. ಕೆಳಗಡೆ ಡ್ರವರ್ ಕೂಡ 2 ಡ್ರವರ್ ಬರ್ತದೆ ಇದಕ್ಕೆ. ಈ ವಿಂಡೋ ಒಂದು ನಾವು ಮಾಸ್ಕಿಟೋ ನೆಟ್ ಯೂಸ್ ಮಾಡಿದ್ದೆ, ಆನ್ಲೈನಲ್ಲೇ ತರಿಸಿ ನಾನೇ ಫಿಕ್ಸ್ ಮಾಡಿದ್ದೆ. ಇದು ಈ ಟೈಪ್ ಬರ್ತದೆ ನೋಡಿ, ಇದೊಂದು 700 ಏನೋ ಆಗ್ತದೆ ಅಷ್ಟೇ ಇದಕ್ಕೆ. ಓಕೆ, ಇದಿಷ್ಟು ನಮ್ಮ ಮನೆಯದು ಹೋಮ್ ಟೂರು. ಆದಷ್ಟು ಅಂದರೆ ನನಗೆ ಗೊತ್ತಿರೋದೆಲ್ಲ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ಇಷ್ಟ ಆದಮೇಲೆ ತಡ ಯಾಕೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.